ಸ್ನೇಹಿತರೆ KPTCL ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳೇನೈತಿ ಅಭ್ಯರ್ಥಿಗಳೇನೈತಿ ಅಭ್ಯರ್ಥಿತನವೇನೈತಿ ರಿಜೆಕ್ಟ್ ಅಂದ್ರೆ ರದ್ದುಗೊಳಿಸಿರ್ತಿರ್ತಾರೆ. ಯಾವ ಕಾರಣಕ್ಕಾಗಿ ರದ್ದುಗೊಳಿಸ್ಯಾರ ಸೊ ಇದ್ರ ಜೊತೆಗೆ ಪ್ರತಿಯೊಂದು ವಿದ್ಯಾರ್ಥಿ ಏನು ಕೇಳ್ತಿದ್ರು ಅಂದ್ರೆ ಆ ಲಿಸ್ಟ್ ಬಂದ ತಕ್ಷಣ ಐತಿ ನಂದು ಇನ್ಸ್ಟಾಗ್ರಾಮ್ದಲ್ಲಿ ಕೆಲವೊಂದು ವಿದ್ಯಾರ್ಥಿ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ ಸರ್ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಂತ ಹೇಳ್ರಿ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ಇದೇನೈತಿ ರದ್ದುಗೊಳಿಸಕ್ಕೆ ಏನೈತಿ ಮೂರು ಕಾರಣ ಏನೈತಿ 3 ಕಾರಣದಿಂದ ಐತಿ ಅವ್ರನ್ನ ರಿಸಲ್ಟ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಒಂದನೇದಾಗಿ ಏನಂದ್ರೆ ಈಗ ವಿದ್ಯಾರ್ಥಿ ಏನೈತಿ ನಿಗದಿತ ದಿನಾಂಕದೊಳಗೆ ಮೂಲ ದಾಖಲಾತಿಗಳನ್ನು ಕರೆಕ್ಟಾಗಿ ಸಬ್ಮಿಟ್ ಮಾಡದೇ ಇದ್ದಲ್ಲಿ ರಿಸಲ್ಟ್ ಮಾಡ್ತಾರೆ, ಒಂದನೇ ಕಾರಣ. ಎರಡನೇದು ನೋಡ್ರಿ ನೇಮಕಾತಿ ಪತ್ರ ಸಿಕ್ಕಿದ ಮೇಲೂ ಕೆಲಸಕ್ಕೆ ಹೋಗದಿದ್ದರೆ ಏನೈತಿ ಜಾಯ್ನಿಂಗ್ ಲೆಟರ್ ಸಿಕ್ಕ ಮೇಲೂ ಏನೈತಿ ಕೆಲಸಕ್ಕೆ ಹೋಗಲಿಲ್ಲ ಅಂತ ಅಲ್ಲಿಯೂ ರಿಸಲ್ಟ್ ಮಾಡ್ತಾರೆ, ಇದು ಎರಡನೇದ. ಮತ್ತು ಏನಂದ್ರೆ ಕೌನ್ಸಿಲಿಂಗ್ ಗೈರಾದರೆ ನಿಮ್ಗೆ ಕೌನ್ಸಿಲಿಂಗ್ ಗೊತ್ತೈತಿ ಮೊದಲು ಒಂದು ಲಿಸ್ಟ್ ಬಿಟ್ಟಿದ್ರು ಕೌನ್ಸಿಲಿಂಗ್ ಇಷ್ಟು ಡೇಟ್ ಒಳಗಾಗಿ ಮಾಡಿಸ್ರೆ ಅಂಥೇಳಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಾಡಿಸಿದ್ರು. ಮತ್ತೇನೈತಿ ಕೆಲವೊಂದು ವಿದ್ಯಾರ್ಥಿ ಮಾಡಿಸ್ತಿದ್ದಿದ್ದಿಲ್ಲ ಅವು ಯಾರು ಮಾಡಿಸಿಲ್ಲ ಅಂಥ ವಿದ್ಯಾರ್ಥಿ ಅಂತ ಲಿಸ್ಟ್ ರೆಡಿ ಮಾಡಿ ಮತ್ತೊಂದು ಸಲ ಅವಕಾಶ ಕೊಟ್ಟಿದ್ರು, ಅದು ಅವಕಾಶದಲ್ಲಿ ಯಾರು ಸಬ್ಮಿಟ್ ಮಾಡಿಲ್ಲ ಅಂಥ ವಿದ್ಯಾರ್ಥಿ ಐತಿ ರಿಸಲ್ಟ್ ಮಾಡಿರ್ತಾರೆ. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟಿಗೆ ಕೇಳ್ತಿದ್ರೆ ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ ಸೆಕೆಂಡ್ ಲಿಸ್ಟ್ ಬರ್ತೈತೋ ಇಲ್ಲೋ ಅಂತೇಳಿ. ಸೊ ಇನ್ನೊಂದು ಏನಪ್ಪ ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಟುರಿ, ಯಾಕಂದರೆ KPTCL ಏನೇ ಅಪ್ಡೇಟ್ ಬಂದರೂ ಕೂಡ ನೀವು ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಮತ್ತು ಈಗ ಏನಂದ್ರೆ ನಿನ್ನೆ ಏಪ್ರಿಲ್ 16ನೇ ತಾರೀಕು ಒಂದು ನೋಟಿಸ್ ಬಂದಿರ್ತೈತಿ, ಆ ನೋಟಿಸ್ ಒಳಗೆ ಏನು ಮಾಹಿತಿ ಐತಿ ಅಂತೇಳಿ ಅದನ್ನು ಸ್ಕ್ರೀನ್ ಮೇಲೆ ಹಾಕಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಇಲ್ಲಿ ನೋಡ್ಬೋದು ಒಂದನೇದಾಗಿ ಇವಾಗಂದ್ರೆ 16 ಏಪ್ರಿಲ್ 2026 ಅಂದ್ರೆ ನಿನ್ನೆ ಐತಿ ಇದು ನೋಟಿಸ್ ಬಂದೈತಿ. ಇದರೊಳಗೆ ಏನೈತಿ ಹಲವಾರು ವಿದ್ಯಾರ್ಥಿ ಈಗ ನೋಡಿರ್ತೀರಿ ನೋಟಿಸ್. ಇನ್ನೊಮ್ಮೆ ನೋಡ್ರಿ ಏನು ಕೊಟ್ಟಾರ ವಿಷಯ ಒಳಗೆ ಏನು ಕೊಟ್ಟಾರ ಅಂದರೆ ಇಲ್ಲಿ ನೋಡಿರಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮನ್ ಹುದ್ದೆಗಳಿಗೆ ಆಯ್ಕೆಯಾಗಿ ನಿಗದಿತ ದಿನ ಅವಧಿ ಒಳಗೆ ಮೂಲ ದಾಖಲಾತಿಗಳ ನೈಜತೆ ಒಂದನೇ ಕಾರಣ ದಾಖಲಾತಿಗಳ ನೈಜತೆ ದೃಢೀಕರಣ ಸ್ವೀಕೃತಗೊಳ್ಳದೇ ಇರುವ ಮೇನಾಗಿ ನೋಡ್ರಿ. ಸೊ ಇದ್ರ ಜೊತೆಗೆ ನೇಮಕಾತಿ ಆದೇಶ ಪಡೆಯಲು ಕೌನ್ಸಿಲಿಂಗ್ ಗೈರು ಹಾಜರಾಗಿರುವ ಮತ್ತು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದಿರುವ ಅಭ್ಯರ್ಥಿಗಳ ಅಭ್ಯರ್ಥಿ ರದ್ದುಗೊಳಿಸ್ಯಾರ ಅದೈತಿ. ಇದು ಏನು ಬೇಡ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇದರೊಳಗೆ ಏನು ಕೊಟ್ಟಾರ ಅಂದರೆ ಇಲ್ಲಿ ಆಯ್ಕೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಮೂಲ ದಾಖಲಾತಿಗಳ ನೈಜತೆ ಸಿಂಧುತ್ವ ಪ್ರಮಾಣಪತ್ರ ಒದಗಿಸಲು ಕ್ರಮ ಕೈಗೊಳ್ಳದ ಹಾಗೂ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ನೈಜತೆ ಸಿಂಧುತ್ವ ಪ್ರಮಾಣಪತ್ರ ಒದಗಿಸುವ ಹಾಗೂ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗುವ ವಿಷಯದಲ್ಲಿ ನಿಗದಿತ ಕಾಲಾವಧಿಯೊಳಗೆ ಇದನ್ನು ಕಂಪನಿ ಕರ್ನಾಟಕ ವಿದ್ಯುತ್ ಪ್ರಸಾರ ನಿಗಮ ನಿಯಮಿತ ಕಾರ್ಯಾಲಯಕ್ಕೆ ಮನವಿಯನ್ನು ಸಲ್ಲಿಸಲು ಉಲ್ಲೇಖ 4ರ ಆದೇಶದಲ್ಲಿ ಕೊನೆಯ ಅವಕಾಶವನ್ನು ನೀಡಲಾಗಿತ್ತು. ಆದಾಗ್ಯೂ ಹಲವು ವಿದ್ಯಾರ್ಥಿಗಳು ಏನೈತಿ ನಿಗದಿತ ಸಮಯದೊಳಗೆ ನೈಜತೆ ಸಿಂಧುತ್ವ ಪ್ರಮಾಣಪತ್ರ ಒದಗಿಸಲು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗಲು ಕ್ರಮ ವಹಿಸಿರುವುದಿಲ್ಲ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಕೊಟ್ಟಾರ ಅಂದರೆ ಇಲ್ಲಿ ಮೇನಾಗಿ ಇಲ್ಲಿ ನೋಡ್ಬೋದು ಇದ್ರಾಗ ಏನು ಕೊಟ್ಟಾರ ಅಂದರೆ ಇಲ್ಲಿ ಆದುದರಿಂದ ಮೂಲ ದಾಖಲಾತಿಗಳ ನೈಜತೆ ಸಿಂಧುತ್ವ ಪ್ರಮಾಣಪತ್ರ ಸ್ವೀಕೃತಗೊಳ್ಳದ ಕೌನ್ಸಿಲಿಂಗ್ ಪ್ರಕ್ರಿಯೆ ಗೈರು ಹಾಜರಾದ ಹಾಗೂ ನೇಮಕಾತಿ ಆದೇಶ ಪಡೆದು ನಿಗದಿತ ಅವಧಿ ಒಳಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ನೇಮಕಾತಿ ಆದೇಶ ಪಡೆದಿರ್ತಿರ್ತಾರೆ ಮತ್ತು ಏನಂತ ಕರ್ತವ್ಯಕ್ಕೆ ವರದಿನ ಮಾಡಿಕೊಂಡಿರಂಗಿಲ್ಲ. ಸೊ ಅದೇ ರೀತಿ ಈ ಕೆಳಕಂಡ ಅಭ್ಯರ್ಥಿಗಳನ್ನು ರದ್ದುಗೊಳಿಸಲಾಗಿದೆ ಹಾಗೂ ಸದರಿಯವರು ನೇಮಕಾತಿಯ ಮೇಲೆ ಯಾವುದೇ ಹಕ್ಕನ್ನು ಹೊಂದಿರುವುದಿಲ್ಲ. ಈ ರೀತಿಯಾಗಿ ಮಾಹಿತಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ ಏನಂದ್ರೆ ಒಂದನೇದ ಕಿರಿಯ ಸ್ಟೇಷನ್ ಪರಿಚಾರಕ ನಾನ್ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳ ಲಿಷ್ಟ. ಸೊ ಅದೇ ರೀತಿ ಎರಡನೇದು ಅಂದ್ರೆ ಕಲ್ಯಾಣ ಕರ್ನಾಟಕದ ಇದ್ರೊಳಗೆ ಒಂದು ವಿದ್ಯಾರ್ಥಿ ಕೇವಲ ಒಬ್ಬರನ್ನ ರಿಸಲ್ಟ್ ಮಾಡ್ಯಾರ ರದ್ದುಗೊಳಿಸ್ಯಾರ. ಸೊ ಅದೇ ರೀತಿ ಕಿರಿಯ ಪವರ್ಮೆಂಟ್ ನಾನ್ ಕಲ್ಯಾಣ ಕರ್ನಾಟಕದ ನೋಡ್ರಿ ಇಲ್ಲಿ ನೋಡ್ಬೋದು ಎಷ್ಟು ಅಂದ್ರೆ ಟೋಟಲ್ ಆಗಿ 9 ವಿದ್ಯಾರ್ಥಿಗಳು. ಸೊ ಅದೇ ರೀತಿಯಾಗಿ ನಾನು ಕಲ್ಯಾಣ ಕರ್ನಾಟಕ ಕಿರಿಯ ಸ್ಟೇಷನ್ ಬರ್ತಾ ಇದ್ರೊಳಗೆ ಒಬ್ಬರು ಮತ್ತು ಇದ್ರೊಳಗೆ ಏನೈತಿ ಒಬ್ಬರು ಕಲ್ಯಾಣ ಕರ್ನಾಟಕ ಕಿರಿಯ ಪವರ್ಮೆಂಟ್ ಕಲ್ಯಾಣ ಕರ್ನಾಟಕ ಇದ್ರೊಳಗೆ ಒಬ್ಬರು ಮತ್ತು ಇದು ನೋಡ್ಕೋರಿ ಇವೆಲ್ಲ ನೋಡ್ಕೋಬೋದು ನೀವು. ಬೇಕಾದ್ರೆ ಇದೇನ PDF ಬೇಕಂದ್ರೆ ಹೇಳ್ರಿ, ಇದನ್ನು ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿ ಮಿಸ್ ಮಾಡಲಾರ್ದೆ ಜಾಯ್ನ್ ಆಗ್ರಿ. ಇಲ್ಲಿ ಈಗ ಏನಂತ ಈ ವಿದ್ಯಾರ್ಥಿ ರಿಸಲ್ಟ್ ಮಾಡ್ಯಾರ, ಇನ್ನು ಯಾವುದೇ ರೀತಿಯಾಗಿ ನೆಕ್ಸ್ಟ್ ಚಾನ್ಸ್ ಇರೋಂಗಿಲ್ಲ. ಇನ್ನು ನೆಕ್ಸ್ಟ್ ಐತಿ ಹೊಳ್ಳಿ ನೀವೇನಾದ್ರೆ ಈಗ ರಿಕ್ವೆಸ್ಟ್ ಮಾಡಿದ್ರು ಕೂಡ ಐತಿ ಹೊಳ್ಳಿ ಅವ್ರನ್ನ ಜಾಯ್ನ್ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಡೈರೆಕ್ಟ್ ರಿಸಲ್ಟನ್ನು ಅವ್ರನ್ನ ಏನೈತಿ ರದ್ದುಗೊಳಿಸಿರ್ತಿರ್ತಾರೆ. ಈ ಲಿಸ್ಟ್ ಬಿಟ್ಟು ಬಳಿಕ ಏನೈತಿ ನೀವು ಯಾವುದೇ ರಿಕ್ವೆಸ್ಟ್ ಮಾಡಿರೋ ಐತಿ ನಿಮ್ಗೆ ಜಾಯ್ನ್ ಮಾಡ್ಕೊಳಂಗಿಲ್ಲ ನೆಕ್ಸ್ಟ್. ಮತ್ತು ಕೆಲವೊಂದು ವಿದ್ಯಾರ್ಥಿ ಐತಿ ಸರ್ ಸೆಕೆಂಡ್ ಲಿಸ್ಟ್ ಬರ್ತೈತೆ ಅಂತ ಕೇಳ್ತಿದ್ರಿ, ಸೆಕೆಂಡ್ ಲಿಸ್ಟ್ ಬರ್ತದೆ ಅಂತ ಕೇಳ್ತೀರಿ. ಇಲ್ಲಿ ನೋಡ್ರಿ KPTCL ಕಡೆಯಿಂದ ಐತಿ ಮೊದಲ ಲಿಸ್ಟ್ ರೆಡಿ ಮಾಡಿರ್ತಿರ್ತಾರೆ, ಅದಕ್ಕೆ ಸೆಕೆಂಡ್ ಲಿಸ್ಟ್ ಅನ್ನಂಗಿಲ್ಲ, ವೇಟಿಂಗ್ ಲಿಸ್ಟ್ ಅಥವಾ ರಿಸರ್ವ್ ಲಿಸ್ಟ್
ಏನೈತಿ ವೇಟಿಂಗ್ ಲಿಸ್ಟ್ ಅಂತ ಕರೀತಾರೆ ಅಥವಾ ಏನೈತಿ ರಿಸರ್ವ್ ಲಿಸ್ಟ್. ಇದು 100% ಬರ್ತೈತಿ ಅಂತ ಹೇಳಕ್ಕೆ ಬರಂಗಿಲ್ಲ, 100% ಬರಂಗಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ನಿಗಮದವ್ರ ಮೇಲೆ ಡಿಪೆಂಡ್ ಇದೆ. ಕೆಲವೊಂದು ಸಲ ಏನು ಮಾಡ್ತಾರೆ ಅಂದ್ರೆ ಈಗ ಹುದ್ದೆಗಳು ಏನೈತಿ ವೇಕೆನ್ಸಿಗಳು ಭಾಳ ಉಳಿದು ಅಂದ್ರೆ ಏನೈತಿ ವೇಟಿಂಗ್ ಲಿಸ್ಟ್ ಬಿಡ್ತಾರೆ, ಕೆಲವೊಂದು ಸಲ ಏನೈತಿ ಬಿಡಂಗಿಲ್ಲ. ಇದು ಅವ್ರ ಮೇಲೆ ಡಿಪೆಂಡ್. ರಿಸಲ್ಟ್ ಏನೈತಿ ವೇಟಿಂಗ್ ಲಿಸ್ಟ್ ಬಂದರೂ ಏನೈತಿ ಎಷ್ಟು ದಿನಗಳ ಅಂದ್ರೆ ಎಷ್ಟು ದಿನ ಟೈಮ್ ತೆಗೆದುಕೊಂಡು ಏನೈತಿ ವೇಟಿಂಗ್ ಲಿಸ್ಟ್ ಬರ್ತೈತಿ ಅಂದ್ರೆ 1 ತಿಂಗಳು ಟೈಮ್ ತೆಗೆದುಕೊಳ್ತೈತಿ. ಏನಂದ್ರೆ 1 ತಿಂಗಳು ಟೈಮ್ ತೆಗೆದುಕೊಂಡು ಏನೈತಿ ಕೆಲವೊಂದು ಸಲ ಏನೈತಿ ಅದ್ರೊಳಗೆ ಬರ್ತೈತಿ, ಕೆಲವೊಂದು ಸಲ ಏನೈತಿ ಲೇಟ್ ಆಕೈತಿ ಏನೈತಿ ಬರ್ಬೋದು. ಮತ್ತು ಇದು ನೋಡ್ರಿ ಇದು ವೇಟಿಂಗ್ ಲಿಸ್ಟ್ ಏನೈತಿ 100% ಬರತೈತಿ ಅಂತ ಹೇಳಂಗಿಲ್ಲ, ಬರ್ತೈತಿ ಅಂತ ಹೇಳಂಗಿಲ್ಲ, ಏನೈತಿ ಬರಂಗಿಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಯಾಕಂದರೆ ನಿಗಮದವ್ರ ಮೇಲೆ ಡಿಪೆಂಡ, ನಿಗಮದವ್ರ ಮೇಲೆ ಡಿಪೆಂಡ. ಅದ್ರ ಬಗ್ಗೆ ನೀನು ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಸಿಕ್ತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಇನ್ನೊಂದಪ್ಪ ಅಂತ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಏನೇ KPTC ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.